ಎಸ್ಐಆರ್ ಜನರ ಪಾಲಿಗೆ ಕರಾಳ ಶಾಸನ ಎಂದು ಎದ್ದೇಳು ಕರ್ನಾಟಕ ಚಿತ್ರದುರ್ಗ ಜಿಲ್ಲಾ ಸಂಚಾಲಕ ಜೆ ಯಾದವ್ ರೆಡ್ಡಿನವರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಗಂಭೀರವಾಗಿ ಆರೋಪಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2002ರಿಂದ 2003 ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು. ಆ ಹೆಸರು ಮ್ಯಾಪಿಂಗ್ ಆದರೆ ಮಾತ್ರ ಎನ್ಯುಮೇಷನ್ ಫಾರ್ಮ್ ಕೊಟ್ಟಾಗ ಭರ್ತಿ ಮಾಡಿಕೊಡಬೇಕು. ಅದಕ್ಕಿಂತ ಘನಘೋರವಾದ ನಿಯಮವನ್ನು ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ತಾರ್ಕಿಕ ನ್ಯೂನತೆಗಳಲ್ಲಿ 16 ಷರತ್ತುಗಳನ್ನು ನೀಡಲಾಗಿದೆ. ಅದನ್ನು ಕೇಳಿದರೆ ಸಾಮಾನ್ಯ ತಾರ್ಕಿಕ ನ್ಯೂನತೆಗಳಲ್ಲಿ 16 ಷರತ್ತುಗಳನ್ನು ನೀಡಲಾಗಿದೆ. ಅದನ್ನು ಕೇಳಿದರೆ ಸಾಮಾನ್ಯ ಮತದಾರ ಪಟ್ಟಿಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಭಾರತದ ಸಾಮಾನ್ಯ ಪ್ರಜೆ ಎಂದೆಂದು ಪೂರಕ ದಾಖಲೆಗಳನ್ನು ನೀಡಿ ಮತದಾರರಾಗಬೇಕು ಎನ್ನುವ ನಿಯಮವನ್ನು ಸರ್ಕಾರ ತಂದಿದೆ. ಇದರಲ್ಲಿ ವಲಸೆ ಕಾರ್ಮಿಕರು, ಕಡಬಡವರು, ದಾಖಲೆ ಇಲ್ಲದವರು, ಅಲ್ಪಸಂಖ್ಯಾತರು, ದಲಿತರು, ಅಲೆಮಾರಿಗಳು, ಅರೆ ಅಲೆಮಾರಿಗಳನ್ನು ಕೈಬಿಡುವ ಸಾಧ್ಯತೆ ಇರುತ್ತದೆ. ಆದರೆ ಯಾವ ಕಾರಣಕ್ಕೆ ತೆಗೆಯಲಾಗಿದೆ ಎಂಬುದರ ಬಗ್ಗೆ ಸರ್ಕಾರ ಸ್ಪಷ್ಟವಾದ ಮಾಹಿತಿಯನ್ನು ನೀಡುವುದಿಲ್ಲ ಎಂದು ತಿಳಿಸಿದರು. ಪ್ರಕ್ರಿಯೆ ನಡೀತಾ ಇದೆ. ಇಡೀ ಕರ್ನಾಟಕ ತುಂಬ ಅರ್ಹ ಮತದಾರರು ಯಾವ ಕಾರಣಕ್ಕೆ ಬಿಟ್ಟೋಗಬೇಕು ಅಂತ ಒಂದು ಚುನಾವಣಾ ಆಯೋಗದ ಕಮಿಷನ್ ಹೇಳಿದ್ರೆ ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ. ಅರ್ಹ ಮತದಾರರು ಕಡ್ಡಾಯವಾಗಿ ಪಟ್ಟಿಯಲ್ಲಿ ಇರಲೇಬೇಕು. ಮತದಾರ ಪಟ್ಟಿಯಲ್ಲಿ ಅವ್ರಿಗೆ ಮತ ಹಕ್ಕಿನ ವಂಚಿತರಾಗಿ ಮಾಡಬಾರ್ದು ಅನ್ನೋದು ಮೊದಲನೇ ಆಗ್ರಹ ನಮಗೆ. ಮತ್ತೆ ತರಾತುರಿ ಮಾಡೋ ಬದಲಾಗಿ ಕನಿಷ್ಠ ಪಕ್ಷ 6 ಟೈಮ್ ಕೊಟ್ಟು ಎಲ್ಲರಿಗೂ ದಾಖಲೆ ಬಿಡಿಸುವಂಥ ಅವಕಾಶವನ್ನು ಮಾಡಿಕೊಟ್ಟು. ಆಮೇಲೆ ಮೂರನೇದಾಗಿ SIR ಹೆಸರಿನಲ್ಲಿ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಮತದಾರ ಪಟ್ಟಿಯಿಂದ ಕೈಬಿಡುವಂಥ ಪ್ರವೃತ್ತಿಯನ್ನು ಕೈಬಿಡಬೇಕು. ಈ ಸಂದರ್ಭದಲ್ಲಿ ವಕೀಲ ಆರ್ ರುಬ್ಲೇಶ್, ಹೋರಾಟಗಾರರಾದ ಗೌರಿಪುರ್ ಸತ್ಯಮೂರ್ತಿ, ಅನಂತರಾಜ್, ರೈತ ಮುಖಂಡ ಲೋಕೇಶ್, ರಾಜಪ್ಪ, ಸೂರಪ್ಪ ನಾಯಕ್, ಬಾಬು ಸೇರಿದಂತೆ ಮತ್ತಿತರರಿದ್ದರು.